ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಒಂದು ಚೌಟ್ರಿಯಲ್ಲಿ 250ರಿಂದ 300 ಜನಕ್ಕೆ ಆಗೋಂಥ ಒಂದು ತೊಗರಿ ಬೇಳೆ ಚಟ್ನಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಇದು ಆಂಧ್ರದಲ್ಲಿ ತುಂಬ ಫೇಮಸ್ಸು. ಇದು ಸೈಡ್ ಡಿಶ್ಗೆ ಯೂಸ್ ಮಾಡ್ತಾರೆ, ಮತ್ತು ಚಪಾತಿಗೆ, ಅನ್ನಕ್ಕೆ, ಪರೋಟಾಗೆ ಪ್ರತಿಯೊಂದಕ್ಕೂ ಇದು ಯೂಸ್ ಮಾಡೋವಂಥದ್ದು. ತೊಗರಿಬೇಳೆ ಹಾಕಿ ಮಾಡೋವಂಥ ಚಟ್ನಿ. ಬನ್ನಿ ನೋಡೋಣ ಇದು ಚೌಟ್ರಿಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಹಿಂಗೆ ಹಾಕ್ಕೊಂಡು ಆ ಎಣ್ಣೆ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಮತ್ತೆ ತೊಗರಿಬೇಳೆ ಹಾಕ್ಕೊತಾ ಇದ್ದಾರೆ. ತೊಗರಿಬೇಳೆ ಚಟ್ನಿ. ಹಾಂ ಉದ್ದಿನಬೇಳೆ ಹಾಕ್ಕೊಂಡಿದ್ದಾರೆ ಈಗ. ಹಾಂ ಏನದು ಕಡಲೆಬೇಳೆ. ಈಗ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದಾರೆ. ಈಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದಾರೆ. ಹಾಂ ಸ್ವಲ್ಪ ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಚಿಲ್ಲಿ, ಶುಂಠಿ ಹಾಕ್ಕೊಂಡಿದ್ದಾರೆ. ಈಗ ಶುಂಠಿ ಸ್ವಲ್ಪ, ಜಿಂಜರ್, ಹಾಂ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಈಗ ಪುದೀನ ಹಾಕ್ಕೊಂಡಿದ್ದಾರೆ. ಮಿಂಟ್ ನೋಡಿ, ತುರಿದಿರೋ ಕೊಬ್ಬರಿ. ಹಾಂ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಕಲ್ಲುಪ್ಪು, ಸಾಲ್ಟ್, ಹುಣಸೆಹಣ್ಣು ರಸ, ನೋಡಿ ಆಯ್ತು. ಇದೆಲ್ಲ ಫ್ರೈ ಮಾಡಿಕೊಂಡು ಇನ್ನು ಇದನ್ನು ರುಬ್ಕೊಳ್ಳೋದು ಅಂತ. ನೋಡಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥದ್ದು ಈಗ ಗ್ರೈಂಡ್ರಿಗೆ ಹಾಕಿ ರುಬ್ಕೊಳ್ತಾ ಇದ್ದಾರೆ. ನೋಡಿ ಇದನ್ನು ಬೇಳೆ ಚಟ್ನಿ ಇದನ್ನು ರುಬ್ಕೊಂಡು ಈಗ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ಒಗ್ಗರಣೆ ಜಸ್ಟು ಸಾಸಿವೆ ಒಗ್ಗರಣೆ ಹಾಕ್ಬಿಟ್ಟು ಇದಕ್ಕೆ ಒಂದು 2 ಹಿಡಿಯಷ್ಟು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಇದು ಬೇಳೆ ಚಟ್ನಿ ಅನ್ನೋದು ರೆಡಿಯಾಗಿದೆ. ಇದು ಸಕ್ಕತ್ತಾಗಿದೆ. ಸ್ನೇಹಿತರೆ ನಮಸ್ಕಾರ. ನೋಡಿ ಇದು ಬೇಳೆ ಚಟ್ನಿ. ಸ್ನೇಹಿತರೆ ಬನ್ನಿ ಟೇಸ್ಟ್ ನೋಡೋಣ. ತೊಗರಿ ಬೇಳೆ ಚಟ್ನಿ ಅನ್ನಕ್ಕೆ. ವಾ ಸಕ್ಕತ್ತಾಗಿದೆ. ತೊಗರಿ ಬೇಳೆ ಚಟ್ನಿ ನೋಡಿ, ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿಂದಿರ್ತೀರಾ, ಮತ್ತು ಬೇರೆ ಬೇರೆ ಕೆಂಪು ಚಟ್ನಿ, ರೆಡ್ ಚಟ್ನಿ, ಆ ಚಟ್ನಿ ಈ ಚಟ್ನಿ ತಿಂದಿರ್ತೀರಾ. ಆದರೆ ಇದು ಬೇಳೆ ಚಟ್ನಿ ಸೂಪರಾಗಿದೆ. ವಾವ್ ನೋಡಿ, ಈ ಥರ ರೆಸಿಪೀಸು ನಮ್ಮ ಚಾನಲಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ. ದಯವಿಟ್ಟು ನೀವು ನನ್ನ ಚಾನಲ್ಗೆ ಹೋಗಿ ನೋಡಿದ್ರೆ ನೀವು ತುಂಬ ವೆರೈಟಿ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಈ ರೆಸಿಪೀಸು ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡಿ. ಇದನ್ನು ಆಲ್ಮೋಸ್ಟು
ಈ ರೀತಿ ನಾನು ಎಲ್ಲಿ ನೋಡೇ ಇಲ್ಲ ಮಾಡಿರೋದು. ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿದೆ, ಡಿಫ್ರೆಂಟ್ ಆಗಿದೆ, ಸಕ್ಕತ್ತಾಗಿದೆ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬಾಯ್.